ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಸೌಮ್ಯ ರೆಡ್ಡಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಸೌಮ್ಯ ರೆಡ್ಡಿ ಅವರು ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿಯಾಗಿದ್ದವರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಜಯನಗರ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಗೆದ್ದು ಶಾಸಕಿಯಾಗಿದ್ದರು. ಇದಾದ ನಂತರ 2024ರ ಲೋಕಸಭಾ ಚುನಾವಣೆಯಲ್ಲೂ ಸಹ ಸೋತಿರ್ತಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಸೋತಿರ್ತಾರೆ. ಇದಾದ ನಂತರ ಈಗ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಇದುವರೆಗೂ ಪುಷ್ಪಾ ಅಮರನಾಥ್ ಅವರು ಈ ಒಂದು ಕಾಂಗ್ರೆಸ್ ರಾಜ್ಯ ಮಹಿಳಾ ಅಧ್ಯಕ್ಷ ಆಗಿರ್ತಾರೆ. ಅವರ ಅವಧಿ ಮುಗಿದಿರೋದ್ರಿಂದ ಈಗ ಸೌಮ್ಯ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ಈಗಿರುವಂತಹ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಕೂಡ ಇವರು. ಸೊ ಇವ್ರಿಗೆ ನಮ್ಮ ಕಡೆಯಿಂದ ಒಂದು ಕಾಂಗ್ರೆಸ್ ಕೂಡ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಇದೇ ತಿಂಗಳ 22ಕ್ಕೆ ಕಾಂಗ್ರೆಸ್ ದೇಶವ್ಯಾಪ್ತಿ ಭಾರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಈಡಿಗಳ ಮೇಲೆ ದಾಳಿ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ. ಸೊ ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ಇದೇ ತಿಂಗಳ 22ಕ್ಕೆ ದೇಶವ್ಯಾಪ್ತಿಯಾಗಿ ಭಾರಿ ಮೊತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ಸಹ ಹಮ್ಮಿಕೊಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಸ್ವತಂತ್ರ ದಿನಕ್ಕೆ ಮಾಣೆಕ್ ಮೈದಾನ ಸಿದ್ಧ. 78ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಮಾಣೆಕ್ ಮೈದಾನ ರಂಗುರಂಗಾಗಿ ಸಜ್ಜಾಗಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಮುಖ್ಯಮಂತ್ರಿಗಳಿಂದ ಧ್ವಜಾರೋಹಣ, ಪೊಲೀಸ್ ಹಾಗೂ BSF ಮತ್ತು NSS ತಂಡಗಳಿಂದ ಪಥಸಂಚಲನ, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಅಂಗಾಂಗ ದಾನ ಮಾಡಿದವರ 64 ಕುಟುಂಬ ಸದಸ್ಯರಿಗೆ CM ಪ್ರಶಂಸಾ ಪತ್ರವನ್ನು ಕೂಡ ವಿತರಿಸಲಿದ್ದಾರೆ. ಇನ್ನು ಈ ಒಂದು ಭಾಗಗಳಲ್ಲಿ ಅಂದ್ರೆ ನಾಳೆ ನಡೆಯುತ್ತಿರುವಂತಹ ಒಂದು ಮಾಣೆಕ್ ಮೈದಾನದಲ್ಲಿರುವ ಒಂದು ಈ ಕಾರ್ಯಕ್ರಮದಲ್ಲಿ ಆ ಒಂದು ಭಾಗಗಳಲ್ಲಿ ಸಂಚಾರ ಕೂಡ ಇರೋದಿಲ್ಲ. ಯಾವ್ಯಾವ ಭಾಗ ಅಂತ ನಾವು ನೋಡೋದಾದ್ರೆ, ಕಬ್ಬನ್ ರಸ್ತೆ, ಮಣಿಪಾಲ್ ಸೆಂಟರ್ ಜಂಕ್ಷನ್ ಇಂದ ಈ ಒಂದು ಭಾಗಗಳಲ್ಲಿ ಸಂಚಾರ ನಿರ್ಬಂಧ ಆಗಿದೆ. ಇನ್ನು ವಾಹನ ನಿಲುಗಡೆಯನ್ನು ಸಹ ನಿಷೇಧ ಮಾಡಿದ್ದಾರೆ. ಯಾವ್ಯಾವ ಭಾಗದಲ್ಲಿ? ಸೆಂಟ್ರಲ್ ಸ್ಟ್ರೀಟ್, ಕಬ್ಬನ್ ರಸ್ತೆ, MG ರಸ್ತೆ, ಈ ಒಂದು ಭಾಗಗಳಲ್ಲಿ ಯಾವುದೇ ರೀತಿಯಾದಂತಹ ವಾಹನ ನಿಲುಗಡೆ ಸಹ ಇರೋದಿಲ್ಲ. ಇನ್ನು ಇದಕ್ಕೆ ಆದಂತಹ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸಂಚಾರ ವ್ಯವಸ್ಥೆಗೆ ಪರ್ಯಾಯ ವ್ಯವಸ್ಥೆ ಕೂಡ ಇದೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವವರು, ನಾಳೆ ಇರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸುವವರು ಯಾವ ರೀತಿಯಾಗಿ ಅವರಿಗೆ ಒಂದು ಕಟ್ಟುನಿಟ್ಟಿದೆ. ಯಾವುದೇ ರೀತಿಯಾದಂತಹ ಒಂದು ಲಗೇಜ್ಗಳಾಗಿರಬಹುದು, ಮೊಬೈಲ್ ಬಳಕೆ, ಇದೆಲ್ಲ ನಿಷೇಧ ಆಗಿರುತ್ತೆ. ಇನ್ನು ಆ ಒಂದು ಮಾಣೆಕ್ ಮೈದಾನಕ್ಕೆ ಏನು ಪಾಸ್ ಇದೆ ಆ ಒಂದು ಪಾಸ್ ಮಾತ್ರ ಇರಬೇಕಾಗಿರುತ್ತೆ. ಯಾರ ಕೈಲೂ ಸಹ ಮೊಬೈಲ್ ಆಗಿರಬಹುದು, ಲಗೇಜ್ಗಳಾಗಿರಬಹುದು, ಮತ್ತು ಸ್ವಂತ ವೆಹಿಕಲ್ಗಳಲ್ಲಿ ಬರುವಂಥದ್ದು ಸಹ ಇರಲ್ಲ. BMTC ಅಂದರೆ ಸಾರಿಗೆ ವ್ಯವಸ್ಥೆ ಏನಿದೆ ಆ ಒಂದು ವೆಹಿಕಲ್ಗಳಲ್ಲಿ ಮಾತ್ರ ಬರಬೇಕಾಗಿರುತ್ತೆ. ಇದಾದ ನಂತರ ಆ ಒಂದು ಮಾಣೆಕ್ ಮೈದಾನದ ಸುತ್ತಮುತ್ತ ಕೆಲವೊಂದು ಪದಾರ್ಥಗಳನ್ನು ನಿಷೇಧ ಮಾಡಿದ್ದಾರೆ. ಯಾವ್ಯಾವುದು? ಸಿಗರೇಟ್, ಬೆಂಕಿ ಪೆಟ್ಟಿಗೆಗಳು, ಕರಪತ್ರಗಳು, ಚಾಕು, ಚೂರಿ, ಹರಿತವಾದ ವಸ್ತುಗಳು, ಈ ರೀತಿಯಾದಂತಹ ಒಂದು ವಸ್ತುಗಳ ಯಾವುದೇ ರೀತಿ ಯಾರು ಸಹ ಅದನ್ನು ಹಿಡ್ಕೊಂಡು ಓಡಾಡೋ ಆಗಿರಲ್ಲ. ಇನ್ನು ಪಟಾಕಿ ಆಗಿರಬಹುದು, ಸ್ಫೋಟಕ ವಸ್ತುಗಳು ಯಾವುದೇ ರೀತಿ ಆ ಒಂದು ಭಾಗಗಳಲ್ಲಿ ಬಳಸೋ ಹಾಗಿರಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ವರಮಹಾಲಕ್ಷ್ಮಿ ಹಬ್ಬ ಆಚರಣೆಗೆ ನಗರ ಸಜ್ಜು. ನಾಳೆ ಶುಕ್ರವಾರ ಇರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಗರ ರಂಗುರಂಗಾಗಿ ಸಜ್ಜಾಗಿದೆ. ಶ್ರಾವಣ ಮಾಸ ಶುರುವಾಗಿದೆ, ಸಾಲು ಸಾಲು ಹಬ್ಬಗಳು ಶುರುವಾಗ್ತಾ ಇದೆ. ಎಲ್ಲೆಲ್ಲಿ ನೋಡಿದ್ರೂ ಸಹ ಒಂದು ಲಕ್ಷ್ಮಿ ಪ್ರತಿಮೆ, ಆ ಒಂದು ಲಕ್ಷ್ಮಿ ಕೂರಿಸೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು, ಒಡವೆ ಆಗಿರಬಹುದು, ಹಣ್ಣು ಹಂಪಲು, ಹೂಗಳು, ಎಲ್ಲ ಭಾಗಗಳಲ್ಲೂ ಸಹ ತುಂಬಿ ತುಳುಕ್ತಾ ಇದೆ. ಇನ್ನು ಮಹಿಳೆಯರು ಎಲ್ಲೆಲ್ಲಿ ನೋಡಿದ್ರು ಸಹ ಮಹಿಳೆಯರದೇ ಒಂದು ಹಬ್ಬ ಆಗ್ತಾ ಇದೆ. ಯಾವ ಭಾಗದಲ್ಲಿ ನೋಡಿದ್ರು ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳಲ್ಲೂ ಸಹ ಮಹಿಳೆಯರದ್ದ ಹಬ್ಬ. ಸೊ ನೋಡೋಣ, ಈ ಬಾರಿಯ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.